ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಲ್ಲ, ಇನ್ನು 2 days ಬಿಟ್ಬಿಟ್ಟು ನಮ್ಮ ಕೋಡಲ್ಲಿ, ನಾನಿರೋ ಕೋಡಲ್ಲಿ ಊರಲ್ಲಿ ಕೋಡಲ್ಲಿ ಪಲ್ಲಕ್ಕಿ ಇದೆ. ಅದಕ್ಕೆ ಇವತ್ತು ಶಾಪಿಂಗ್ ಮಾಡ್ತಾ ಇದ್ದೀವಿ. ಏನೇನಂದರೆ ತೆಂಗಿನಕಾಯಿ, ಪೂಜೆ ಸಾಮಾನು, ಒಂದು 45 ಪಲ್ಲಕ್ಕೀಸ್ ಬರುತ್ತೆ ನಮ್ಮ ಕೋಡಲ್ಲಿ. ಈ ಸುತ್ತಮುತ್ತ ಇದರಲ್ಲೆಲ್ಲ ನಮ್ಮ ಕೋಡಲ್ಲಿಲೇ ಜಾಸ್ತಿ ಪಲ್ಲಕ್ಕಿ ಬರೋದು. ಸೊ ಅದಕ್ಕೆ ಇವಾಗ ನಾವು ಶಾಪಿಂಗ್ ಮಾಡೋಕ್ಕೆ ಹೋಗ್ಬೇಕು. ಅದಕ್ಕೆ ಮುಂಚೆ ನಮ್ಮ ಮನೇಲಿ ಐಸ್ ಕ್ರೀಮ್ ಕೇಳ್ತವ್ರೆ. ಐಸ್ ಕ್ರೀಮ್ ಇಸ್ಕೊಂಬಂದ್ಬಿಟ್ಟು ಆಮೇಲೆ ನೆಕ್ಸ್ಟು ತೋರಿಸ್ತೀನಿ ಏನಪ್ಪ ಶಾಪಿಂಗ್ ಮಾಡೋದು ಕೋಡಲ್ಲಿ ಪಲ್ಲಕ್ಕಿಗೆ ಏನು ಅಂತ. ಆದರೆ ಗ್ರ್ಯಾಂಡಾಗಿ ಮಾಡ್ತೀವಿ ನಾವಂತೂ. ಟಮಟೆ ಸೌಂಡು ಬೆಳಗ್ಗೆ ಹೊತ್ತು 5 o'clock ಅಲ್ಲ 4:30 ಹಂಗೆ ಸ್ಟಾರ್ಟ್ ಮಾಡ್ತಾರೆ ಪಲ್ಲಕ್ಕಿ ಬರೋದನ್ನ. ಫಸ್ಟ್ ಬರೋದು ನಮ್ಮ ಏರಿಯಾಗೇನೆ. ನಮ್ಮ ಏರಿಯಾ ಅಂದರೆ ನಮ್ಮ ರೋಡಲ್ಲಿ ಮಾತ್ರ ಮಸ್ತಿಗಿರುತ್ತೆ. ಟಮಟೆ ಸೌಂಡು 4:30ಗೆ ಸ್ಟಾರ್ಟ್ ಆದರೆ ಒಂದು 7 o'clockವರೆಗೂ ಸೌಂಡೇ ಏನದು ಸ್ಟಾಪೇ ಆಗೋದಿಲ್ಲ. ಅಷ್ಟು ಕಂಟಿನ್ಯೂಸ್ ಆಗಿ ಟಮಟೆ ಸೌಂಡ್ ಮಾಡ್ತಾ ಇರ್ತಾರೆ. ಬನ್ನಿ ಇವತ್ತು ಶಾಪಿಂಗ್ ಮಾಡೋಣ. ಗೈಸ್, ನಾನು ಪಲ್ಲಕ್ಕಿ ವ್ಲಾಗನ್ನು ಇದರಲ್ಲೇ ಹಾಕ್ತೀನಿ. ಇದಕ್ಕಂತ ನಾನು ಸಪ್ರೇಟ್ ವ್ಲಾಗ್ ಮಾಡಿ ನಿಮಗೆ ಬೋರ್ ಮಾಡಲ್ಲ. ಗೈಸ್ ನೋಡಿ ಗೈಸ್, ನಮ್ಮ ಮಮ್ಮಿ ಎಷ್ಟು ದೊಡ್ಡ ಕವರ್ ಕೊಟ್ಟಿದ್ದಾರೆ. ಇವಾಗ ನಾನು ಒಂದು 40 to 45 ತೆಂಗಿನಕಾಯಿ ಈಸ್ಕೊಳ್ಬೇಕು. ನೋಡಿ, ಅಂಗಡಿಗೆ ಬಂದಿದ್ದೀನಿ, ಈಸ್ಕೊಳ್ತಾ ಇದ್ದೀನಿ. ಒಂದೊಂದು ತೆಂಗಿನಕಾಯಿ 35 rupees ಅಂತೆ. ಆಮೇಲೆ ಪೂಜೆ ಸಾಮಾನು ಎಲ್ಲ ಈಸ್ಕೊಂಡಾದ್ಮೇಲೆ ಬನ್ನಿ ಇವಾಗ ಮನೆಗೆ ಹೋಗೋಣ. ಇಲ್ಲೇ ಇರ್ತಾರೆ. ನೋಡಿ ಗೈಸ್, ಮನೆಗೆ ತಂದೆ ಇಷ್ಟೊಂದು ತೆಂಗಿನಕಾಯಿಗಳು. ನೋಡಿ ಇಲ್ಲಿ ಇವನು ತಿಂತಾವನು ಚಿಪ್ಸ್ನ. ಗೈಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡೋದಕ್ಕೆ. ಇನ್ನು ವೆಯ್ಟಿಂಗೇನೆ. ನೋಡಿ ಗೈಸ್, ಇವಾಗ ನೈಟ್ ಔಟ್ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ರಿಲೇಟಿವ್ಸು ಎಲ್ಲ ಬಂದಿದ್ರು, ಅವ್ರ ಮಕ್ಕಳೆಲ್ಲ. ನೋಡಿ ಪಾರ್ಕಿಂಗಲ್ಲಿ ಹೆಂಗೆ ಆಗ್ತಾವ್ರೆ. ಬನ್ನಿ ಇವಾಗ ಶಾಪಿಂಗ್ ಮಾಡೋಕೆ ಹೋಗೋಣ. ನೋಡಿ ಗೈಸು, ನೈಟೇನೆ ಎಷ್ಟು ಜನ ಇದ್ದಾರೆ, ಎಲ್ಲ ರೆಡಿ ಮಾಡ್ತಿದ್ದಾರೆ. ಎಲ್ಲ ಪಲ್ಲಕ್ಕಿಗಳೆಲ್ಲ ರೆಡಿ ಮಾಡ್ತಾವ್ರೆ. ನೋಡಿ, ಒಂದೊಂದು ನಮ್ಮ ಕೋಡಲ್ಲಿ ಏರಿಯಾ ಅದರಲ್ಲೇ ಒಂದು 10 ದೇವಸ್ಥಾನ ಇದೆ. 10 ದೇವಸ್ಥಾನದೇ ಬರುತ್ತೆ. ಆಮೇಲೆ ಪಕ್ಕದ ಏರಿಯಾದೆಲ್ಲ ಒಂದು 20 ದೇವ್ರು ಬರುತ್ತೆ. ಗ್ರ್ಯಾಂಡಿಗೆ ಮಾಡ್ತಿದ್ದಾರೆ. ನೋಡಿ, ಫುಲ್ ಲೈಟಿಂಗು. ಪಲ್ಲಕ್ಕಿಗಳಂತೂ ಮಸ್ತಾಗಿ. ನೋಡಿ ಅಲ್ಲಿ ಮುಂದೆ ನೋಡಿ, ಅಲ್ಲಿ ಹಿಂದೆ ಒಂದು ಹೋಯ್ತು ಪಲ್ಲಕ್ಕಿ, ಮುಂದೆ ಒಂದು ರೆಡಿ ಆಗ್ತೈತೆ. ನೋಡಿ ಗೈಸ್, ನನ್ನ ತಮ್ಮ, ಇವ್ರು ನಮ್ಮ ಆಂಟಿ ಎಲ್ಲ ಇವ್ರು ನಮ್ಮ ಮಮ್ಮಿ. ಬಾಮ ಎಲ್ಲ ಏನದು ಆ ಸೈಡಿಂದ ಬಂದ್ಬಿಟ್ಟು ಹೋಗೋಣ. ಅವ್ರು ಇನ್ನೂ ಬರಲೇ ಇಲ್ಲ. ಯಾಕೋ ಆಫ್ ಮಾಡ್ಬೇಕಂತೆ. ಗೈಸ್, ಇವಾಗ ನಾವು ಸೊ ಗೈಸ್, ದಿಸ್ ಇಸ್ ಮೀ ತಾನ್ಯಾ. ನಾನು ಇಂಟ್ರಡ್ಯೂ ಯಾವತ್ತೂ ನಾನು ವಿಡಿಯೋಲಿ ಬಂದಿಲ್ಲ, ಇವತ್ತಿನ ಬರ್ತೀನಿ. ನಾನು ನಮ್ಮ ಅಣ್ಣ ತಂಗಿ ಅಷ್ಟೇ. ಗೈಸ್, ಜಾಸ್ತಿ ವಾಯ್ಸ್ ಇದೆ ಪಲ್ಲಕ್ಕಿ ಪ್ರಿಪ್ರೇಷನ್ಸ್ ಮಾಡೋದಕ್ಕೆ. ನೋಡಿ ಎಲ್ಲ ಪಲ್ಲಕ್ಕಿಗಳು ಎಷ್ಟು ಚೆನ್ನಾಗಿದೆ. ಸೊ ಏನು ಬೇಜಾರಾಗಬೇಡಿ, ವಾಯ್ಸು ಸ್ವಲ್ಪ ಬ್ರೇಕ್ ಆಗುತ್ತೆ ನಂದು. ಬನ್ನಿ ಇವಾಗೆಲ್ಲ ಶಾಪಿಂಗ್ ಮಾಡೋಣ. ಹೋಗಿ ಫ್ಯಾಮ್ಲಿ ಜೊತೆ ಇವಾಗ ಶಾಪಿಂಗ್ ಮಾಡೋಣ ಬನ್ನಿ. ನಮ್ಮ ಕೋಡಲ್ಲಿ ಪಲ್ಲಕ್ಕಿ ಎಲ್ಲಿ ಸಿಗದೇ ಇರೋದಂಥದ್ದು ಏನೂ ಇಲ್ಲ ಗೈಸ್. ನಮ್ಮ ಪಲ್ಲಕ್ಕಿ ಬಂದರೆ ಒಂದು ಮೊಬೈಲ್ ಸ್ಟ್ಯಾಂಡಿಂದ ಚಪ್ಪಲಿ, ಬುಕ್ಸು, ಅನ್ನೋದು ಪ್ಲೇಯಿಂಗ್ ಟಾಯ್ಸ್ ಮಕ್ಕಳಿಗೆ ಎಲ್ಲ ಸಿಗುತ್ತೆ. ಎಲ್ಲ ಇರುತ್ತೆ ಗೈಸ್. ಹುಡುಗಿರದು ನೆಕ್ಲೆಸ್ಸು, ವಾಲೆ, ಚೈನು, ಆರ್ಟಿಫಿಷಿಯಲ್ ಥಿಂಗ್ಸು. ಗೋಲ್ಡೆಲ್ಲ ಏನು ಇಡಲ್ಲ, ಆರ್ಟಿಫಿಷಿಯಲ್ಲು ಏನದು ಚೈನು, ರಿಂಗು ಎಲ್ಲ ಇಟ್ಟಿರ್ತಾರೆ. ಮೇನು ಫುಡ್ ಸ್ಟಾಲ್ಸಲ್ಲಿ ಸಮೋಸ, ಆಮೇಲೆ ಪೊಟೆಟೊ, ಫ್ರೆಂಚ್ ಫ್ರೈಸು. ನೋಡಿ ಗೈಸ್, ರೋಡ್ ಫುಲ್ಲು ಬರೀ ಜನನೇ. ನೋಡಿ ಅಲ್ಲಿ ಬ್ಯಾಂಗಲ್ಸು, ಆಮೇಲೆ ಚಿಕ್ಕ ಮಕ್ಳು ಆಟ ಆಡೋದೆಲ್ಲ ಐತೆ ಅಲ್ಲಿ.
ಲೆಫ್ಟ್ ಸೈಡು ರೈಟ್ ಸೈಡು ಎಲ್ಲ ಬರೀ ಫುಡ್ ಸ್ಟಾಲ್ಸ್ ಇರೋದು ನೋಡಿ. ಇಲ್ಲೆಲ್ಲ ಬುಕ್ಸ್ ಇಟ್ಟವ್ರೆ ನೋಡಿ. ಇಲ್ಲಿ ಒಂದು ನಪ್ಪ ಅಂಗಡಿ ಐತೆ, ಅಲ್ಲಿ ನೋಡಿ ಏನದು ರಿಂಗ್ಸ್ ಎಲ್ಲ ಮಾಡ್ತವ್ರೆ ನೋಡಿ. RCB ಟಿ ಶರ್ಟ್, RCB. ನಾನು ಒಂದು ಸ್ವಲ್ಪ ಇಸ್ಕೊಂಡಿದ್ದೆ ಟಾಯ್ಸು, ಮನೆ ಡೆಕೋರೇಟಿವ್ ಕಾರ್ ಬರುತ್ತಲ್ಲ, ಆ ಕಾರ್ ಇಸ್ಕೊಂಡೆ. ಇವಾಗ ಇನ್ನು ಮುಂದೆ ನಡ್ಕೊಂಡು ಹೋಗ್ತಿದ್ದೀನಿ. ಇನ್ನೂ ಡೆಡ್ ಎಂಡ್ ಇನ್ನೂ ಎಷ್ಟು ದೂರ ಇದೆ. ಆ ರೋಡ್ ಫುಲ್ಲು ಬರೀ ಲೆಫ್ಟು ರೈಟು ಎಲ್ಲ ಕಡೆ ಇಟ್ಟಿರ್ತಾರೆ ಗೈಸ್, ಒಂದು ಕಡೆನೂ ಬಿಟ್ಟಿರಲ್ಲ ನೋಡಿ. ಬಟ್ಟೆಗಳು ಎಲ್ಲ ಇದೆ. ಕೀ ಚೈನ್ಸು ಮಸ್ತಿಗಿರುತ್ತೆ. ಈ 20 ರೂಪೀಸ್ ಐಟಮ್ಸು ಜಾಸ್ತಿ ಇಟ್ಟಿರ್ತಾರೆ ನೋಡಿ. ಪಲ್ಲಕ್ಕಿಗಳೆಲ್ಲ ಇನ್ನು ಇವಾಗ ಸ್ಟಾರ್ಟ್ ಮಾಡೋರೆಲ್ಲ ರೆಡಿ ಮಾಡೋದಕ್ಕೆ. ಇವಾಗ ಎಷ್ಟು ನೈಟು 12 o'clock 12:30 ಆಗ್ತಿದೆ. ಅವಾಗಿಂದ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆಲ್ಲ ಬರೋದು ನೋಡಿ. ಎಲ್ಲ ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗಿಂದ ಸ್ಟಾರ್ಟ್ ಆಗ್ತೈತೆ ನೋಡಿ ಪಲ್ಲಕ್ಕಿ. ಗೈಸ್ ಇವಾಗ ನೈಟು 4 o'clock ಗೈಸ್. 4 ನೈಟ್ ಅನ್ನೋಕ್ಕಾಗಲ್ಲ, ಬೆಳಗ್ಗೆನೆ ನೋಡಿ. ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಪಲ್ಲಕ್ಕಿ ನೋಡಿ. ರಾಕೆಟ್ ಎಲ್ಲ ಬಿಡ್ತಿದ್ದಾರೆ ನೋಡಿ. ಎಲ್ಲ ಎಷ್ಟು ದೊಡ್ಡ ಗ್ರ್ಯಾಂಡಾಗಿದೆ. ಮಿನಿಮಮ್ ಎಲ್ಲ ಪಲ್ಲಕ್ಕಿಗಳು ಮಿನಿಮಮ್ ಅಂದರು 2 ಫ್ಲೋರ್ ಇರುತ್ತೆ ಹೈಟು ನೋಡಿ. ಅಲ್ಲಿ ಏನಪ್ಪ ನೀವು ಝೂಮ್ ಮಾಡಿ ನೋಡ್ಬೋದು. ಅಲ್ಲಿ ಕಡ್ಡಿಯಿಂದ ವಯರ್ ಏನೋ ಇದೆ, ಆ ವಯರನ್ನ ತೆಗಿತಾವ್ರೆ ಪಲ್ಲಕ್ಕಿ ಇದು ಫ್ರೀಯಾಗಿ ಹೋಗೋದಕ್ಕಂತ. ನೀವು ನನ್ನ ಚಾನಲ್ನ ನೋಡಿಬಿಟ್ಟಾನ ವೀಡಿಯೋ ನೋಡಿಬಿಟ್ಟಾನ ಬರಬೇಕು ಗೈಸ್ ನಮ್ಮ ಕೋಡಳ್ಳಿ ಪಲ್ಲಕ್ಕಿಗೆ. ಪಕ್ಕದ ಯಾವುದು ಏರಿಯಾನೂ ಇಷ್ಟು ಗ್ರ್ಯಾಂಡಾಗಿ ಮಾಡಲ್ಲ. ನಮ್ಮ ಕೋಡಳ್ಳಿ ಪಲ್ಲಕ್ಕಿ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಎಲ್ಲ ಗ್ಯಾಂಗು ಎಲ್ಲ ಒಂದೊಂದು ಗ್ಯಾಂಗ್ ಒಂದೊಂದು ಪಲ್ಲಕ್ಕಿ ಮಾಡುತ್ತೆ. ಅವರೆಲ್ಲ ಎಲ್ಲ ಲೈನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಜನರು, ಒಂದೊಂದು ಬಿಲ್ಡಿಂಗಲ್ಲಿ ಒಬ್ಬೊಬ್ಬರು. ನಾವು ಎಲ್ಲ ದೇವ್ರಿಗೂ ಒಂದೊಂದು ತೆಂಗಿನಕಾಯಿ ಹೊಡಿತೀವಿ, ಎಲ್ಲ ದೇವ್ರಿಗೂ ಪೂಜೆ ಮಾಡಿಸ್ಕೊತೀವಿ ನೋಡಿ. ಎಷ್ಟು ಗ್ರ್ಯಾಂಡಾಗಿದೆ ನೋಡಿ. ಡಿಸೈನು ಸೂಪರಾಗಿದೆ, ಡಿಸೈನ್ ಮಾತ್ರ ನೋಡಿ. ಎಷ್ಟು ದೊಡ್ಡದಾಗಿದೆ. ಮಿನಿಮಮ್ 2 ಫ್ಲೋರ್ ಗೈಸ್, ಮಿನಿಮಮ್ 2 ಫ್ಲೋರ್. ಎಲ್ಲ ಅಷ್ಟು ದೊಡ್ಡದಾಗಿರುತ್ತೆ ಪಲ್ಲಕ್ಕಿಗಳು ಮಾತ್ರ ನೋಡಿ ಗೈಸ್. ಎಲ್ಲ ದೇವ್ರಿಗಂತ ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ದೇವರು ಎಷ್ಟು ಚೆನ್ನಾಗಿದೆ ಪಲ್ಲಕ್ಕಿಗಳು. ಇದು ಟ್ರ್ಯಾಕ್ಟ್ರಲ್ಲಿ ಇಟ್ಕೊಂಡ್ಬಿಟ್ಟವ್ರೆ ನೋಡಿ. ಬಿಲ್ಟಲ್ಲಿದೆ ದೇವರು. ಒಂದೊಂದು ದೇವ್ರಿಗೆ ಒಂದೊಂದು ಥರ ಪಲ್ಲಕ್ಕಿ ಗೈಸ್, ಡಿಫ್ರೆಂಟ್ ನೋಡಿ. ಹಾರ್ಸ್ ಹೆಂಗಿದೆ ನೋಡಿ. ಹಾರ್ಸಲ್ಲಿ ಒಳಗಡೆ ಮಂಟಪ ಥರ ಒಳಗಡೆ ಕುಂಡಿಸಿರುತ್ತೆ ದೇವರು. ಮಸ್ತಿಗಿದೆ ಪಲ್ಲಕ್ಕಿಗಳು ಮಾತ್ರ, ಮಸ್ತಿಗಿರುತ್ತೆ ಗೈಸ್. ತಮಟೆ ಅಂತೂ ಕೇಳಿಸ್ಕೊಂಡ್ಬಿಟ್ರೆ ಇನ್ನೂ ಈ ದೇವ್ರಿಗೆ ಬರಲಿಲ್ಲ, ಇನ್ನೂ ಮುಂದೆ ದೇವ್ರಿಗೆ ಬರುತ್ತೆ ನೋಡಿ. ತಮಟೆಗಳಿಗೆ ಬಂದರೆ ಮಾತ್ರ ನೋಡಿ ಇವಾಗ ಬರುತ್ತೆ ನೋಡಿ. ಏನು ಗ್ರ್ಯಾಂಡ್ ಗೈಸ್. ಇವಾಗ 10 ದೇವರು ಹೋಗಿದೆ, ಇದು 11ನೇ ದೇವರು ನೋಡಿ. ಟ್ರ್ಯಾಕ್ಟ್ರಲ್ಲಿ ಎಷ್ಟು ಮಸ್ತಾಗಿದೆ ನೋಡಿ. ಇದು 2nd ಫ್ಲೋರಿಗೆ ಟಚ್ ಆಗ್ತಿದೆ, ಅಷ್ಟು ದೊಡ್ಡದಾಗಿದೆ ನೋಡಿ ಗೈಸ್. ನಮ್ಮ ದಡಮ್ಮ, ನನ್ನ ತಂಗಿ, ನಮ್ಮ ದಡಮ್ಮ ಅವ್ರ ಮಗಳು, ನನ್ನ ತಂಗಿ ಎಲ್ಲ ಪೂಜೆ ಮಾಡ್ತಿದ್ದಾರೆ ನೋಡಿ. ಎಲ್ಲ ದೇವ್ರಿಗೂ ಕಾಯಿ ಹೊಡಿತೀವಿ ಗೈಸ್ ನಾವಂತೂ. ನಾವು ಒಂದು ದೇವ್ರು ಕೂಡ ಮಿಸ್ ಮಾಡ್ಕೊಳಲ್ಲ. ಎಲ್ಲ ದೇವ್ರಿಗೂ ಒಂದೊಂದು ಕಾಯಿ ಹೊಡಿತೀವಿ ನಾವು ನೋಡಿ ಗೈಸ್. ನನ್ನ ತಂಗಿದಿರೋ ಅಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಅದಿನ್ನೂ ಅಷ್ಟು ದೂರ ಐತೆ, ಇಲ್ಲೇ ವೆಯ್ಟ್ ಮಾಡ್ಕೊಂಡವ್ರೆ ಅನ್ನೋದು ಪೂಜೆ ಮಾಡೋದಕ್ಕೆ ಎಲ್ಲ ತಟ್ಟೆಯಲ್ಲಿ ಇಟ್ಕೊಂಡು.
ಟಮಟೆ ಹೊಡೆಯೋದಲ್ದಿರಾ ನನ್ನ ತಮ್ಮನೂ ಟಮಟೆ ಹೊಡಿತಾವನೆ ನೋಡಿ, ಅವನು ಒಂದು ಟಮಟೆ ಇಸ್ಕೊಂಡು ಅವನು ಹೊಡಿತಾವನೆ. ಗೈಸ್ ಒಂದೊಂದು ಪಲ್ಲಕ್ಕಿಯಲ್ಲೂ ಇಬ್ಬಿಬ್ಬರು ಪೊಲೀಸರು ಇರ್ತಾರೆ ಗೈಸ್, ಯಾಕಂದರೆ ಜಾಸ್ತಿ ಜನ ಬರ್ತಾರೆ, ಎಲ್ಲಿ ನಾವು ಕಿರಿಕೆಲ್ಲ ಮಾಡ್ಕೊಂಬಿಡ್ತಾರೆ ಅಂದ್ಬಿಟ್ಟು. ನೋಡಿ ದೇವರು, ಎಂಟ್ರೆನ್ಸ್ ಸ್ವಾಮಿ ದೇವರು ನೋಡಿ ಎಷ್ಟು ಗ್ರ್ಯಾಂಡಾಗಿದೆ. ಕಿವಿ ಎರಡು ಸೈಡ್ ದೇವ್ರು ಇರೋದು ಎಷ್ಟು ಮಸ್ತಾಗಿದೆ ನೋಡಿ, ಎಷ್ಟು ದೊಡ್ಡದಾಗೆ ನೋಡಿ. ಇನ್ನೊಂದು ದೊಡ್ಡಬಿಡು ಯಾವುದೇ ಕಣ. ಗಂಗಮ್ಮ ಅವಾಗ್ಲೇ ಹೋಯ್ತು. ಗೈಸ್ ಎಲ್ಲ ಬೇಗ ಶಿಫ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಎಷ್ಟೊಂದು ಪಲ್ಲಕ್ಕಿ ಇದೆ, ಆಮೇಲೆ ವೀಡಿಯೋ ಲೆಂತಿ ಆಗೋಗ್ಬಿಡುತ್ತೆ. ಆಲ್ರೆಡಿ ಇವಾಗೇ 13 ಮಿನಿಟ್ಸ್ ಆಗೋಗಿದೆ ವೀಡಿಯೋ, ಇನ್ನೂ ಇದೆ ನೋಡಿ, ಇನ್ನೂ ಹಾಫ್ ಆನ್ ಅವರ್ ವೀಡಿಯೋ ಇದು. ಅದಕ್ಕೆ ಎಲ್ಲ ಬೇಗ ಎತ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬಿಡಿ. ನೀವು ಬಂದುಬಿಟ್ಟು ನಮ್ಮ ಏರಿಯಾದ್ರಲ್ಲೇ ನೋಡಿ, ಆವಾಗ ಫುಲ್ಲು ವ್ಯೂ ಗೊತ್ತಾಗುತ್ತೆ ನಿಮಗೆ ಹೆಂಗಿರುತ್ತೆ ಅಂತ. ಮಸ್ತಿಗಿರುತ್ತೆ ಮಾತ್ರ. ಗಣೇಶ, ದೇವರು, ಪಾರ್ವತಿ ಎಲ್ಲ ಬರುತ್ತೆ, ಶಿವ, ವಿಷ್ಣು, ಸಾಯಿಬಾಬಾನು ಎಲ್ಲ ಬರುತ್ತೆ ಗೈಸ್. ನೋಡಿ ಇದೊಂದು ದೇವರು.
ನೋಡಿ ಗೈಸ್ ಎಲ್ಲ ಹೋಲಿ ಹಬ್ಬ ಇವಾಗ ಆಡ್ತಾವ್ರೆ ನೋಡಿ. ಪಾಪ ಚಿಕ್ಕ ಹುಡುಗನ ಹಿಡ್ಕೊಂಡ್ಬಿಟ್ಟು ಫುಲ್ ಮುದ್ದೆ ಎಲ್ಲ ಹಾಕ್ತವ್ರೆ ಪಾಪ ನೋಡಿ, ತಲೆ ಮೇಲೆಲ್ಲ ಹಾಕ್ಬಿಟ್ಟವ್ರೆ. ಆರೆಂಜ್ ಕಲರ್ ನೋಡಿ ಹೆಂಗೆ ಹಾಕ್ತಾರೆ.
ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಅಷ್ಟೇ ಗೈಸ್. ಇದೇ ಲಾಸ್ಟ್ ದೇವರು ನೋಡಿ, ಶಿವ ದೇವರು. ಶಿವ ಏನದು ನಾಗರ ಹಾವು ಮೇಲೆ ಇರೋದು ನೋಡಿ. ಟಮಟೆ ಎಲ್ಲ ಹೆಂಗೆ ಮಸ್ತ್ ಹೊಡಿತಿದ್ದಾರೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.